ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಇವತ್ತಿನ ವಿಡಿಯೋದಲ್ಲಿ ನಾವು ಇಂಟ್ರೆಸ್ಟಿಂಗ್ ಆದ ಒಂದು ಸಬ್ಜೆಕ್ಟನ್ನು ಮಾತಾಡ್ತಾ ಇದ್ದೀವಿ. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಯ್ತು ಅನಿಸಿದರೆ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ. ನಾನು ಈ ವಿಡಿಯೋಗೆ 5000 ಲೈಕನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಮತ್ತು ಈ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರೋದ್ರಿಂದ ಎಲ್ಲಿ ಕೂಡ ಸ್ಕಿಪ್ ಮಾಡಬೇಡಿ. ನಿಮಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಏನಾದರೂ ನಿಮಗೆ ಸಜೆಷನ್ ಕೊಡೋದಿದ್ರೆ ಕಮೆಂಟಲ್ಲಿ ಹೇಳ್ಬೋದು ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ. ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣಲ್ವಾ? ಲೆಟ್ಸ್ ಸ್ಟಾರ್ಟ್ ಅವರ್ ಫಸ್ಟ್ ವಿಡಿಯೋ. ಕನ್ನಡದ ಜನಪ್ರಿಯ ನಟಿ, ಆಂಕರ್ ಹಾಗೂ ಜನಮನ ಗೆದ್ದ ಆಂಕರ್ ಅನುಶ್ರೀ ಮದುವೆ ನಿಶ್ಚಿತ ಆಗಿದೆ ಎಂಬ ಹೆಮ್ಮೆಯ ಸುದ್ದಿ ಹಿನ್ನೆಲೆ ಸತ್ಯತೆ, ಕುಟುಂಬದ ಪ್ರಕ್ರಿಯೆ, ಸಾಮಾಜಿಕ ಮಾಧ್ಯಮದ ಪ್ರತಿಫಲನೆ, ಅಭಿಮಾನಿಗಳ ಸಂಭ್ರಮ ಮತ್ತು ಹಿಂದಿನ ಸಂಬಂಧಗಳ ನಡುವಿನ ಸತ್ಯ ಸಂಗತಿಗಳನ್ನು ಇದು ಕೇವಲ ಒಂದು ಗಾಸಿಪ ಎನ್ನುವುದನ್ನು ನೋಡೋಣ. ಇದು ನಮ್ಮ ಕರ್ನಾಟಕದ ಅಭಿಮಾನಿಗಳ ಮನಸ್ಸಿನಲ್ಲಿ ಹಲವಾರು ವರ್ಷಗಳಿಂದ ಇರುವ ಚರ್ಚೆಗೆ ಅಂತ್ಯ ಹಾಕಿದ ಘಟ್ಟ. ಆಂಕರ್ ಅನುಶ್ರೀ, ಇದು ಕೇಳಿದೊಡನೆ ನೆನಪಾಗೋದು ಕನ್ನಡದ ಟಿವಿ ಸ್ಕ್ರೀನ್ನಲ್ಲಿ ಉಜ್ವಲವಾಗಿ ಬೆಳಗಿದ ಒಂದು ಹೆಸರು. ಜೊತೆಯಲ್ಲಿ ಕಡಲೆಕಾಯಿ ಗಿಣ್ಣ, ಕಸ್ತೂರಿ ವಾಹಿನಿಗೆ ಹಲವಾರು ಕಾರ್ಯಕ್ರಮಗಳ ಮೂಲಕ ಮನೆಗೆ ಪ್ರಸಿದ್ಧವಾಗಿದ್ದ ತಮ್ಮ ಸತ್ಯವಾದ ನಗು, ನಿಖರ ಮಾತು, ಸಂಸ್ಕೃತಿಯ ಗೌರವದಿಂದ ನಾಟಕ, ಚಿತ್ರ, ಕಾರ್ಯಕ್ರಮ ಎಲ್ಲವನ್ನ ಮುನ್ನಡೆಸಿಕೊಂಡು ಹೋದವರು ಇವರು. ಈ ವೃತ್ತಿ ಜೀವನದಲ್ಲಿ ಯಶಸ್ಸಿನ ಶಿಖರದಲ್ಲಿ ನಿಂತರೂ ಕೂಡ ವೈಯಕ್ತಿಕ ಜೀವನದ ಬಗ್ಗೆ ಬಹಳ ಮೀಮಾಂಸೆಗಳನ್ನು ಇದು ಮೊದಲೇ ಅಲ್ಲ. ಕೆಲ ವರ್ಷಗಳ ಹಿಂದೆ ನಿರಂಜನ್ ಶೆಟ್ಟಿ ಜೊತೆ ಅವರ ಮದುವೆಯ ಬಗ್ಗೆ ಬಿರುಸಿನ ಗಾಸಿಪ್ ಕೂಡ ಇತ್ತು. ನಂತರ ನಟ ಸಂತೋಷ್ ಜೊತೆಗೆ ಅವರ ಹೆಸರು ಸಂಬಂಧ ಕೇಳ್ಕೊಂಡು ಬಂದಿತ್ತು. ಆದರೆ ಯಾವುದೂ ಖಚಿತ ಅಲ್ಲ, ಎಲ್ಲ ಗಾಸಿಪ್ ಅಂತ ಹೇಳಿದ್ರು. ಆದ್ರಿಂದ ಅಭಿಮಾನಿಗಳು ನಿರೀಕ್ಷೆ ಮಾಡಿದ್ರು. ಅವರ ಜೀವನ ಸಂಗಾತಿ ಯಾರು ಎಂಬ ಪ್ರಶ್ನೆಗೆ ಉತ್ತರ ಯಾವಾಗ ಸಿಗುತ್ತೆ ಅಂತ ಎಲ್ಲರೂ ಉತ್ಸಾಹದಿಂದ ಕಾಯ್ತಿದ್ರು. ಈಗ ಆಂಕರ್ ಅನುಶ್ರೀ ಅವರ ಮದುವೆ ನಿಶ್ಚಯ ಆಗಿದೆ. ವರನ ಹೆಸರು ಚಂದನ್ ಕುಮಾರ್. ಬೆಂಗಳೂರು ಮೂಲದ ಉದ್ಯಮಿ ಇವರು. ಕೆಲವರ ಪ್ರಕಾರ ಅವರು IT ಫೀಲ್ಡ್ನಲ್ಲಿದ್ದಾರೆ ಅಂತ ಹೇಳ್ತಾರೆ. ಕುಟುಂಬದಿಂದ ಆಯ್ದ ಮದುವೆ ಇದು ಅಂತ ಹೇಳ್ತಾರೆ. ಈ ಕುರಿತು ಅನುಶ್ರೀ ಅವರ ಕುಟುಂಬದ ಮೂಲಗಳು ಮತ್ತು ಸ್ನೇಹಿತರು ಹೇಳಿದ ಒಂದು ಮಾಹಿತಿ ಪ್ರಕಾರ ಇವತ್ತು ನಿಶ್ಚಯವಾದದ್ದು. ಶೀಘ್ರದಲ್ಲೇ ಲಘು ಒಂದು ಸಮಾರಂಭದಲ್ಲಿ ನಿಶ್ಚಿತಾರ್ಥ ನಡೆಯಲಿದೆ. ವಿವಾಹದ ತಿಥಿ ಇನ್ನೂ ಘೋಷಣೆಯಾಗಿಲ್ಲ. ಆದಿದ್ರೂ ಕೂಡ ಕುಟುಂಬಗಳು ಪರಸ್ಪರ ಭೇಟಿಯಾಗಿ ಮದುವೆ ಬಗ್ಗೆ ಎಲ್ಲ ತೀರ್ಮಾನಗಳನ್ನು ತೆಗೆದುಕೊಂಡಿದ್ದಾರೆ. ಅನೇಕ ಜನರ ಪ್ರಶ್ನೆ, ಅನುಶ್ರೀ ಲವ್ ಮ್ಯಾರೇಜಾ ಅಥವಾ ಅರೇಂಜ್ ಮ್ಯಾರೇಜಾ ಅಂತ. ಈ ಕುರಿತು ಅವರು ಆಗಾಗ ಅಭಿಪ್ರಾಯ ಕೂಡ ಹೇಳಿದ್ರು. ನಾನೊಬ್ಬ ಸಂಸ್ಕಾರಪೂರ್ಣ ಹೆಣ್ಣು, ನನ್ನ ಕುಟುಂಬ ನನ್ನ ಬೆಂಬಲ, ನಾನು ಯಾರೂ ಸಹಾನುಭೂತಿ ಅದರ ಮೇಲೆ ಸಂಬಂಧ ಒಪ್ಪಿಕೊಳ್ಳಲ್ಲ. ಈ ಮಾತು ಈಗ ಸತ್ಯ ಆಗ್ತಾ ಇದೆ. ಅವರು ತಮ್ಮ ಕುಟುಂಬದ ಶ್ರೇಯೋ ಅಭಿವೃದ್ಧಿಗೋಸ್ಕರ ಗೌರವ ಮತ್ತು ಸಂಸ್ಕೃತಿಗೆ ಪ್ರಾಮುಖ್ಯತೆ ನೀಡಿದ್ದಾರೆ. ಅವರು ಮದುವೆ ಸುದ್ದಿ ಸಾಮಾಜಿಕ ಮಾಧ್ಯಮಗಳಲ್ಲಿ ಹರಿದಾಡ್ತಾ ಇದೆ. ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಟ್ವಿಟರ್ ಎಲ್ಲ ಕಡೆ ಕೂಡ ಅಭಿಮಾನಿಗಳು ಹಾರ್ದಿಕ ಶುಭಾಶಯಗಳನ್ನು ಕಳಿಸ್ತಾ ಇದ್ದಾರೆ. ಅಕ್ಷತೆ ಹಾಕೋ ಟೈಮ್ ಇನ್ನು ಯಾವಾಗ ಅಂತ ಕೇಳ್ತಾ ಇದ್ದಾರೆ. ಪ್ರತಿಯೊಬ್ಬರು ಹೀಗೇನೆ ಕೇಳ್ತಾ ಇರಬೇಕಾದ ಅನುಶ್ರೀ ಅವರ ಪ್ರತಿಕ್ರಿಯೆ ಏನು? ಅವರು ತಮ್ಮ ಇನ್ಸ್ಟಾಗ್ರಾಮ್ ಪೋಸ್ಟ್ ಮಾಡಿರುವ ಒಂದು ಚಿತ್ರ, ಒಂದು ನಗುಮುಖದ ಮುಖ, ತಲೆಗೆ ಸೀರೆಯ ಪಲ್ಲು ಜೊತೆಗೆ ಬರೆಯಲಾಗಿದೆ ಬ್ಲೆಸ್ಡ್ ಅಂಡ್ ಬಿಗಿನಿಂಗ್ ಅಂತ. ಇದಕ್ಕಿಂತ ಉತ್ತಮವಾಗಿ ಅವರು ಮೌನವಾಗಿಯೇ ಸತ್ಯ ಒಪ್ಪಿಕೊಂಡಿದ್ದಾರೆ ಅಂತ ಹೇಳ್ಬೋದು. ಈ ಮದುವೆ ಕೇವಲ ಒಂದು ಸಮಾರಂಭವಲ್ಲ, ಇದು ಕನ್ನಡದ ಟಿವಿ ಪ್ರೇಕ್ಷಕರಿಗೆ ಬಹುನಿರೀಕ್ಷಿತ ಕ್ಷಣ. ಹಲವು ವರ್ಷಗಳಿಂದ ಜನರು ಹೃತ್ಪೂರ್ವಕವಾಗಿ ಕಾಯ್ತಾ ಇದ್ದ ಒಂದು ಕ್ಷಣ. ಇವತ್ತು ಇದು ನಿಜ ಆಗಿರೋದು ಸಂತೋಷದ ಸಂಗತಿ. ಈ ಮದುವೆಯ ಬಗ್ಗೆ ಕೆಲವರು ಮೂರನೇ ನೆನಪನ್ನ ಮಾಡ್ತಾ ಇದ್ದಾರೆ. ನಿರಂಜನ್ ಜೊತೆಗಿನ ಸ್ನೇಹಿತತ್ವ ಹಾಗೂ ಅವರು ಕೆಲ ವರ್ಷಗಳ ಹಿಂದೆ ಭೂಪತಿ ಹೆಸರು ಬದಲಾಯಿಸಿದ್ದ ಸಂಗತಿ. ಆದರೆ ಇವತ್ತು ಇವೆಲ್ಲ ಕೂಡ ಹಿಂದಿನ ಬಲಿ. ಅವರು ಇಂದು ತಮ್ಮ ನಿಜವಾದ ಬದುಕಿಗೆ ಹೊಸ ದಾರಿ ಇಟ್ಟುಕೊಂಡಿದ್ದಾರೆ. ಅನುಶ್ರೀ ಮಾತ್ರವಲ್ಲ, ಅವರ ತಂದೆ, ತಾಯಿ, ಕುಟುಂಬಸ್ಥರು ಬಹುಮಾನದ ಸಂತೋಷವಾಗಿದ್ದಾರೆ. ಅವರ ಕುಟುಂಬ ಮೂಲದವರು ಕೂಡ ಬಾಗಲಕೋಟೆ ಜಿಲ್ಲೆಯವರು. ಈಗ ಬೆಂಗಳೂರು ನಗರದಲ್ಲಿ ನೆಲೆಸಿರುವ ಅನುಶ್ರೀ ಮದುವೆಯ ನಂತರ ಕೂಡ ತಮ್ಮ ವೃತ್ತಿ ಜೀವನ ಮುಂದುವರಿಸಬಹುದೆಂದು ಆಕೆಯ ಅಭಿಮಾನಿಗಳಲ್ಲಿ ಒಂದು ಆಸೆ ಇದೆ. ಸಣ್ಣ ವಿಷಯ ಇನ್ನು ಟೀಕೆ ಆಗುತ್ತಿರುವ ಈ ಕಾಲಘಟ್ಟದಲ್ಲಿ ಅನುಶ್ರೀ ಹೀಗೆ ಸ್ತಬ್ಧವಾಗಿ, ಶಿಸ್ತುಪೂರ್ವಕವಾಗಿ, ಗಂಭೀರವಾಗಿ ಯಾವುದೇ ಗಾಸಿಪ್ಗೆ ಸ್ಪಂದನೆ ಕೊಡೋದಿಲ್ಲ. ತಮ್ಮ ಬದುಕಿನಲ್ಲಿ ಸತ್ಯಕ್ಕೆ ಬೆನ್ನು ತೋರಿಸದಿರುವುದು ಉತ್ತಮ ಮಾದರಿ ಅಂತಲೇ ಹೇಳ್ಬೋದು. ಅವರು ಹೆಣ್ಣು ಮಕ್ಕಳಿಗೆ ಒಂದು ಸ್ಪಷ್ಟ ಸಂದೇಶ ನೀಡಿದ್ದಾರೆ. ಖ್ಯಾತಿ, ಹಣ, ಗೌರವ ಎಲ್ಲಕ್ಕಿಂತಲೂ ಬದುಕಿನಲ್ಲಿ ನೆಮ್ಮದಿ ಬೇಕಾದರೆ ಧೈರ್ಯ ಇರಬೇಕು. ಸಮಯ ಕಾದು ನಿರ್ಧಾರ ತೆಗೆದುಕೊಳ್ಳಬೇಕು.
ಅವರ ಮದುವೆ ಇಂದು ನಿಶ್ಚಿತವಾದರೂ ಅವರ ಭವಿಷ್ಯ ಇನ್ನಷ್ಟು ಉಜ್ವಲವಾಗಲಿ ಅಂತ ಎಲ್ಲರೂ ಹಾರೈಸೋಣ. ಅಭಿಮಾನಿಗಳ ಆಕಾಂಕ್ಷೆ ಏನಂದರೆ ಮದುವೆ ಫೋಟೋಗಳು, ಡ್ರೆಸ್ ಡಿಸೈನ್, ಲೊಕೇಶನ್, ಸೆಲೆಬ್ರಿಟಿಗಳ ಹಾಜರಾತಿ, ಬಣ್ಣ ಬಣ್ಣದ ವಿದ್ಯಮಾನಗಳು. ಆದರೆ ನಾವು ಅಪೇಕ್ಷಿಸೋಣ ಅವರು ಅವರ ಜೀವನದಲ್ಲಿ ನೆಮ್ಮದಿಯಾಗಿ ಸಂತೋಷದಿಂದ ಯಶಸ್ವಿಯಾಗಿ ಮುಂದುವರಿಲಿ ಅಂತ. ಇದೊಂದು ಹೊಸ ಅಧ್ಯಾಯ. ಈ ಸಂದರ್ಭದಲ್ಲಿ ನಾವು ಹೇಳಬೇಕಾದ ಒಂದು ಪ್ರಶ್ನೆ ಏನಂತಂದರೆ, ಜೀವನದಲ್ಲಿ ನೆಮ್ಮದಿ ಮತ್ತು ಗೌರವ ಯಾವಾಗ ಸಿಗುತ್ತೆ? ಪ್ರತಿಯೊಬ್ಬ ಹೆಣ್ಣಿಗೂ ಒಬ್ಬ ಬೆಂಬಲ ನಿಲ್ಲಬೇಕು. ಅನುಶ್ರೀಯವರಿಗೆ ಇಂಥದೊಬ್ಬ ಪುರುಷ ಸಿಕ್ಕಿದ್ದಾನೆ ಎಂಬುದು ಪ್ರೀತಿಯ ವಿಷಯ. ನಾವು ಎಲ್ಲರೂ ಅಭಿನಂದಿಸೋಣ. ನಿಮ್ಮ ಆಶೀರ್ವಾದವನ್ನು ಕಮೆಂಟ್ನಲ್ಲಿ ಬರೆಯಿರಿ. ಅನುಶ್ರೀಯವರಿಗೆ ಒಳ್ಳೆಯದಾಗಲಿ. ಹರಿ ಓಂ ತತ್ಸತ್.